ಫ್ರೆಂಡ್ಸ್, ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿಗೆ ಏಕೆ ಬರುತ್ತವೆ? ನಾವು ಬಯಸುವುದಿಲ್ಲ, ಆದರೂ ಕೂಡ ಕೊಳಕು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತಲೇ ಇರುತ್ತವೆ. ಆದರೆ ಅದು ಏಕೆ ಬರುತ್ತವೆ? ಮನಸ್ಸು ನಮ್ಮ ದೊಡ್ಡ ಸ್ನೇಹಿತ ಹಾಗೂ ಮನಸ್ಸು ನಮ್ಮ ದೊಡ್ಡ ಶತ್ರು ಕೂಡ ಹೌದು. ನಾವು ನಮ್ಮ ಮನಸ್ಸನ್ನು ಅನುಸರಿಸಿದಾಗ ಮನಸ್ಸು ನಮ್ಮನ್ನು ದಾರಿ ತಪ್ಪಿಸುತ್ತದೆ ಮತ್ತು ನಾವು ಮನಸ್ಸನ್ನು ಸಮತೋಲನಗೊಳಿಸಿದಾಗ ನಾವು ಜೀವನದಲ್ಲಿ ಎಲ್ಲವನ್ನು ಪಡೆಯುತ್ತೇವೆ. ನಮ್ಮ ಮನಸ್ಸಿನಲ್ಲಿ ಬರುವ ಕೊಳಕು ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸುತ್ತೇವೆ ಹಾಗೂ ನಾವು ಯಾವುದನ್ನಾದರೂ ನಮ್ಮ ಜೀವನದಿಂದ ದೂರ ಓಡಿಸಿದಷ್ಟು ಅದು ನಮ್ಮ ಬಳಿಗೆ ಅಷ್ಟೇ ಬೇಗ ಓಡಿ ಬರುತ್ತದೆ. ಆದ್ದರಿಂದ ಆ ವಿಷಯದಿಂದ ಓಡಿ ಹೋಗಬೇಡಿ, ಆದರೆ ಅದರ ಮೇಲೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಉದಾಹರಣೆಗೆ, ಕೆಲವೊಮ್ಮೆ ಸ್ತ್ರೀಯರನ್ನು ನೋಡಿದಾಗ ನಮ್ಮ ಮನಸ್ಸು ಕೂಡ ನಮ್ಮ ಹಿಡಿತದಲ್ಲಿರುವುದಿಲ್ಲ, ಅವರ ಮೇಲೆ ಆಕರ್ಷಿತವಾಗುತ್ತದೆ. ನಮ್ಮ ಮನಸ್ಸನ್ನು ಸಮತೋಲನಗೊಳಿಸುವುದು ಹೇಗೆ ಮತ್ತು ಅದರಿಂದ ನಮ್ಮ ಮೇಲೆ ಆಗುವ ದುಷ್ಪರಿಣಾಮಗಳು ಯಾವುವು, ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿಡುವುದು ಹೇಗೆ ಎನ್ನುವುದನ್ನು ಭಗವಾನ್ ಗೌತಮ ಬುದ್ಧರ ಪ್ರೇರಕ ಕಥೆಯಿಂದ ಕೇಳೋಣ ಬನ್ನಿ. ಫ್ರೆಂಡ್ಸ್, ನೀವು ಕೂಡ ಭಗವಾನ್ ಬುದ್ಧರ ಪ್ರೇರಣೆಯನ್ನು ನಂಬುವುದಾದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಮತ್ತು ನಮೋ ಬುದ್ಧಾಯವೆಂದು ಕಮೆಂಟ್ಸ್ ಮಾಡಿ. ಒಮ್ಮೆ ಒಬ್ಬ ಯುವಕ ಗೌತಮ ಬುದ್ಧನ ಬಳಿಗೆ ಬಂದು ಗೌತಮ ಬುದ್ಧರಿಗೆ ಹೇಳಿದನು, ಓ ಬುದ್ಧನೇ, ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ಕೊಳಕು ಆಲೋಚನೆಗಳು ಏಕೆ ಬರುತ್ತವೆ? ನನ್ನ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಬರಲು ನಾನು ಬಯಸುವುದಿಲ್ಲ, ಆದರೆ ಕಾಮದ ಆಲೋಚನೆಗಳು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಓಡುತ್ತವೆ ಮತ್ತು ಅವುಗಳ ಬಗ್ಗೆ ಯೋಚಿಸುವಾಗ ನಾನು ತುಂಬ ಅಸಮಾಧಾನಗೊಳ್ಳುತ್ತೇನೆ. ನಾನು ಈ ಎಲ್ಲದರ ಬಗ್ಗೆ ಯೋಚಿಸುತ್ತಾ ನನ್ನ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ ಮತ್ತು ಈ ಎಲ್ಲ ಆಲೋಚನೆಗಳಿಂದಾಗಿ ಕೆಲವೊಮ್ಮೆ ನಾನು ಶಾಂತವಾಗಿರಲು ಮತ್ತು ಮಹಿಳೆಯರಿಂದ ಆಕರ್ಷಿತನಾಗದಿರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಬುದ್ಧನು ಮುಗುಳ್ನಗುತ್ತಾ ಆ ಯುವಕನನ್ನು ಕೇಳುತ್ತಾನೆ, ಈ ಕಾಮ ಏನು ಗೊತ್ತಾ? ಆಗ ಹುಡುಗನು ಹೇಳುತ್ತಾನೆ, ಕಾಮವೆಂದರೇನು ಎಂದು ನನಗೆ ಗೊತ್ತಿಲ್ಲವೇ, ಆದರೆ ಹೌದು, ಅದು ಏನೇ ಇರಲಿ ಇದು ತುಂಬ ಕೆಟ್ಟ ವಿಷಯ. ಆಗ ಬುದ್ಧನು ಆ ಯುವಕನಿಗೆ ಹೇಳುತ್ತಾನೆ, ನಮ್ಮೊಳಗೆ ಸ್ವಾಭಾವಿಕವಾಗಿ ಇರುವುದು ಕೆಟ್ಟದ್ದಲ್ಲ ಎಂಬುದನ್ನು ಮೊದಲು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದು ನಮ್ಮ ಜೀವನದಲ್ಲಿ ಒಂದು ಅಥವಾ ಇನ್ನೊಂದು ರೂಪದಲ್ಲಿ ಅಗತ್ಯವಿದೆ. ಕಾಮವು ಕೆಟ್ಟ ವಿಷಯವಲ್ಲ, ಇದು ನಮ್ಮ ಮನಸ್ಸಿನಲ್ಲಿರುವ ಭಾವನೆಯಾಗಿದ್ದು ಅದು ಯಾವುದೋ ಅಥವಾ ಇನ್ನೊಂದರ ಕೊರತೆಯನ್ನು ಅನುಭವಿಸುವಂತೆ ಮಾಡುತ್ತದೆ ಮತ್ತು ಆ ವಸ್ತುವನ್ನು ಪಡೆಯಲು ನಾವು ಆ ವಸ್ತುವಿನ ಕಡೆಗೆ ಆಕರ್ಷಿತರಾಗುತ್ತೇವೆ. ನಿಮಗೆ ಹಣದ ಕೊರತೆ ಇದ್ದರೆ ನಿಮಗೆ ಹಣವನ್ನು ಪಡೆಯುವ ಬಯಕೆ ಇರುತ್ತದೆ, ಆಗ ಕಾಮವು ಜಾಗೃತಗೊಳ್ಳುತ್ತದೆ. ಕಾಮವು ಕೆಟ್ಟದ್ದು ಎಂದು ಇದರ ಅರ್ಥವಲ್ಲ, ಆದರೆ ಇದು ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಗತ್ಯತೆಯ ಭಾವನೆಯಾಗಿದೆ ಮತ್ತು ಈ ಅಗತ್ಯವು ಭೌತಿಕವಾದಾಗ ನಾವು ಅದನ್ನು ಕಾಮವೆಂದು ಕರೆಯುತ್ತೇವೆ. ಆಗ ಯುವಕನು ಗೌತಮ ಬುದ್ಧರಿಗೆ ಕೇಳುತ್ತಾನೆ, ಬುದ್ಧ, ನಾನು ಕಾಮದ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಆದರೆ ಅದು ಎಲ್ಲಿಂದ ಬರುತ್ತದೆ ಮತ್ತು ಅದು ಹೇಗೆ ಬರುತ್ತದೆ ಎಂದು ದಯವಿಟ್ಟು ಹೇಳಿ ಎನ್ನುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ಕಾಮವು ಎಲ್ಲಿಂದಲೂ ಬರುವುದಿಲ್ಲ, ಅದು ನಮ್ಮೊಳಗೆ ಇದೆ ಮತ್ತು ಅದನ್ನು ಹೊಂದುವುದು ಅವಶ್ಯಕ. ಆಗ ಮಾತ್ರ ಮಾನವ ಜನಾಂಗವು ವಿಸ್ತರಿಸುತ್ತದೆ. ಆಗ ಯುವಕನು ಹೇಳುತ್ತಾನೆ, ಅದು ನಮ್ಮೊಳಗೆ ಇರುವಾಗ ಮತ್ತು ಅಗತ್ಯವೂ ಆಗಿರುವಾಗ ಜನರು ಅದನ್ನು ಏಕೆ ತಪ್ಪು ಎಂದು ಕರೆಯುತ್ತಾರೆ ಎನ್ನುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ಇದು ಸಮಸ್ಯೆಯಾಗಿದೆ. ಜನರು ಕಾಮದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ. ಅವರು ಅದನ್ನು ಮರೆಮಾಡಲು ಮತ್ತು ನಿಗ್ರಹಿಸಲು ಪ್ರಯತ್ನಿಸುತ್ತಾರೆ. ಕಾಮವು ತಪ್ಪಲ್ಲ, ಆದರೆ ಕಾಮವನ್ನು ತಪ್ಪು ದಾರಿಯಲ್ಲಿ ಬಳಸುವುದು ತಪ್ಪು. ಜನರು ತಾವು ಇಷ್ಟಪಡುವುದಕ್ಕಾಗಿ ಬದುಕಲು ಪ್ರಾರಂಭಿಸುತ್ತಾರೆ ಮತ್ತು ಸಾರ್ವಕಾಲಿಕ ಅದರ ಬಗ್ಗೆ ಯೋಚಿಸುತ್ತಲೇ ಇರುತ್ತಾರೆ. ಆದರೆ ಇದೆಲ್ಲವೂ
ತಪ್ಪು. ಮತ್ತೆ ಬುದ್ಧರು ಯುವಕನಿಗೆ ಮುಂದೆ ಹೇಳುತ್ತಾರೆ, ಪ್ರಾಣಿಗಳು ಸಹ ಲೈಂಗಿಕತೆಯನ್ನು ಹೊಂದಿರುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಆಗ ಯುವಕನು ಉತ್ತರಿಸುತ್ತಾನೆ, ಹೌದು ಬುದ್ಧ, ಪ್ರಾಣಿಗಳು ಸಹ ಕಾಮವನ್ನು ಹೊಂದಿರುತ್ತವೆ, ಏಕೆಂದರೆ ಪ್ರಾಣಿಗಳು ತಮ್ಮ ಪೀಳಿಗೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಆಗ ಬುದ್ಧನು ಹೇಳುತ್ತಾನೆ, ಹಾಗಾದರೆ ನಾವು ಪ್ರಾಣಿಗಳ ಕಾಮವನ್ನು ಏಕೆ ತಪ್ಪು ಎಂದು ಕರೆಯಬಾರದು? ಆಗ ಯುವಕನು ಹೇಳುತ್ತಾನೆ, ನನಗೆ ಗೊತ್ತಿಲ್ಲ ಮಹಾತ್ಮ, ನೀವೇ ಹೇಳಿ ಎನ್ನುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ಪ್ರಾಣಿಗಳು ತಮ್ಮ ಕಾಮವನ್ನು ಸಂತೋಷಕ್ಕಾಗಿ ಬಳಸುವುದಿಲ್ಲ, ಅವು ತಮ್ಮ ಕಾಮವನ್ನು ಸಂತಾನಕ್ಕಾಗಿ ಮಾತ್ರ ಬಳಸುತ್ತವೆ ಎಂದು ಗೌತಮ ಬುದ್ಧರು ಹೇಳುತ್ತಾರೆ. ಪ್ರಕೃತಿಯು ಪ್ರಾಣಿಗಳಿಗೆ ಕಾಮವನ್ನು ತಮ್ಮ ಸಂತೋಷದ ಆಧಾರವನ್ನಾಗಿ ಮಾಡಲು ಸಾಕಷ್ಟು ತಿಳುವಳಿಕೆಯನ್ನು ನೀಡಿಲ್ಲ. ಆದರೆ ಮನುಷ್ಯನು ತನ್ನ ತಿಳುವಳಿಕೆಯ ಆಧಾರದ ಮೇಲೆ ತನ್ನ ಸಂತೋಷಕ್ಕಾಗಿ ಪ್ರಕೃತಿಯಲ್ಲಿ ಕಂಡುಬರುವ ಎಲ್ಲವನ್ನು ಬಳಸುತ್ತಾನೆ. ನಾವು ಮನುಷ್ಯರು ಲೈಂಗಿಕತೆ ಮತ್ತು ಕಾಮವನ್ನು ನಮ್ಮ ಸಂತೋಷದ ಮೂಲವನ್ನಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ವಂಶವನ್ನು ಮುಂದಕ್ಕೆ ಸಾಗಿಸಲು ಪ್ರಕೃತಿ ನಮಗೆ ಅದನ್ನು ನೀಡಿದ್ದರೂ ಮನುಷ್ಯನು ಅದನ್ನು ತನ್ನ ಜೀವನದ ಅಂತಿಮ ಗುರಿಯಾಗಿಸಿಕೊಂಡಿದ್ದಾನೆ ಮತ್ತು ಕಾಮವನ್ನು ಕಡಿವಾಣವಿಲ್ಲದೆ ಬಿಡುವುದು ತಪ್ಪು. ನಂತರ ಆ ಹುಡುಗನು ಗೌತಮ ಬುದ್ಧರಿಗೆ ಕೇಳುತ್ತಾನೆ, ನಾವು ಏಕೆ ಪ್ರಾಬಲ್ಯ ಸಾಧಿಸುತ್ತೇವೆ? ಅದು ಏಕೆ ಅನಿಯಂತ್ರಿತವಾಗಿರುತ್ತದೆ? ಆಗ ಗೌತಮ ಬುದ್ಧರು ಹೇಳುತ್ತಾರೆ, ಈಗ ನಾನು ಹೇಳುವುದನ್ನು ಕೇಳು, ಗಮನವಿಟ್ಟು ಕೇಳು, ನಿನಗೆ ಕಾಮದ ಸಂಪೂರ್ಣ ಆಟ ಅರ್ಥವಾಗುತ್ತದೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ನೀನು ಸಾವಧಾನವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಗೌತಮ ಬುದ್ಧರು ಆ ಯುವಕನಿಗೆ ಮುಂದೆ ಹೇಳುತ್ತಾರೆ, ಗುರುಗಳು ಮತ್ತು ಅವನ ಶಿಷ್ಯರು ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಶಿಷ್ಯರು ದಿನವೂ ಆಶ್ರಮದಿಂದ ಗ್ರಾಮಕ್ಕೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳುತ್ತಿದ್ದರು. ಭಿಕ್ಷೆ ತೆಗೆದುಕೊಳ್ಳಲು ಹಳ್ಳಿಗೆ ಹೋಗುತ್ತಿದ್ದ ಶಿಷ್ಯ ದಾರಿಯಲ್ಲಿ ಒಂದು ನದಿ ಇತ್ತು. ಅವನು ಪ್ರತಿದಿನ ಭಿಕ್ಷೆ ತೆಗೆದುಕೊಳ್ಳಲು ಹೋಗುತ್ತಿದ್ದನು. ಒಂದು ದಿನ ಅವನು ಮರದ ಹಿಂದೆ ಅಡಗಿರುವ ಹುಡುಗನನ್ನು ನೋಡಿದನು. ಅವನು ಹುಡುಗನ ಬಳಿಗೆ ಹೋಗಿ ಕೇಳಿದನು, ಸಹೋದರ, ನೀವು ಈ ಮರದ ಹಿಂದೆ ಏನು ಅಡಗಿಕೊಂಡು ನೋಡುತ್ತಿದ್ದೀರಿ ಎನ್ನುತ್ತಾನೆ. ಆಗ ಹುಡುಗನು ಹೇಳುತ್ತಾನೆ, ಹೇ, ನಾನು ನೋಡುವುದನ್ನು ನೀವು ನೋಡುತ್ತಿಲ್ಲವೇ? ಅವನ ಕಣ್ಣು ನದಿಯ ಮೇಲೆ ಬಿದ್ದಾಗ ಕೆಲವು ಹುಡುಗಿಯರು ಅಲ್ಲಿ ನೀರು ತುಂಬುತ್ತಿದ್ದರು. ಆ ಹುಡುಗಿಯರಿಗೆ 14ರಿಂದ 15 ವರ್ಷವಾಗಿತ್ತು. ಆಗ ಶಿಷ್ಯನು ಹುಡುಗನಿಗೆ ಕೇಳುತ್ತಾನೆ, ಹೇ ಸಹೋದರ, ಅಲ್ಲಿ ಹುಡುಗಿಯರು ನೀರು ತುಂಬುತ್ತಿದ್ದಾರೆ, ಇದರಲ್ಲಿ ಏನು ಅಡಗಿದೆ? ಆಗ ಹುಡುಗನು ಶಿಷ್ಯನನ್ನು ನೋಡಿ ಅವನಿಗೆ ಹೇಳುತ್ತಾನೆ, ಏ ಮೂರ್ಖ, ನಾನು ಏನು ಮಾಡುತ್ತಿದ್ದೇನೆ ಎಂದು ನಿನಗೆ ಕಾಣುತ್ತಿಲ್ಲವೇ? ಆ ಹುಡುಗಿಯರು ನದಿಯಿಂದ ನೀರನ್ನು ಹೇಗೆ ಸೆಳೆಯುತ್ತಿದ್ದಾರೆ? ಅವಳ ಮುಖಭಾಗವನ್ನು ನೋಡು, ಮೃದುವಾದ ದೇಹವನ್ನು ನೋಡು, ಪಾತ್ರೆಗಳನ್ನು ಎತ್ತುವಾಗ ಅವಳ ಸೊಂಟವು ಹೇಗೆ ಬಾಗುತ್ತದೆ ಮತ್ತು ಅವಳ ಕೂದಲು ಸೊಂಟದ ಮೇಲೆ ಹೇಗೆ ಹರಿಯುತ್ತಿದೆ ಎಂದು ನೋಡು. ಆಗ ಶಿಷ್ಯನು ಮತ್ತೆ ನದಿಯ ಕಡೆಗೆ ನೋಡುತ್ತಾನೆ. ಇಲ್ಲಿಯವರೆಗೆ ಅವನು ಏನನ್ನೂ ನೋಡಲಿಲ್ಲ ಮತ್ತು ಅವನು ಸಂಪೂರ್ಣವಾಗಿ ನಿರ್ಭೀತನಾಗಿದ್ದನು. ಅವನು ಯಾವುದಕ್ಕೂ ಹೆದರಲಿಲ್ಲ. ಆದರೆ ಈಗ ಅವನು ಮರೆಯಲು ಪ್ರಾರಂಭಿಸಿದನು ಮತ್ತು ಅವನು ಏನಾದರೂ ಅಪರಾಧ ಮಾಡಿದವನಂತೆ ಆ ಹುಡುಗಿಯರನ್ನು ನೋಡಲಾರಂಭಿಸಿದನು. ಮತ್ತು ಅವನು ಅಡಗಿಕೊಂಡು ಆ ಹುಡುಗಿಯರನ್ನು ನೋಡಿದಾಗ ಅವನು ಒಳಗಿನಿಂದ ನಡಗಲು ಪ್ರಾರಂಭಿಸಿದನು ಮತ್ತು ಅವನು ಹೇಳಿದನು, ನಾನು ಏನು ಮಾಡುತ್ತಿದ್ದೇನೆ? ಇದು ಸರಿಯಲ್ಲ, ನಾನು ಇಲ್ಲಿಂದ ಹೋಗಬೇಕು. ಮತ್ತು ಅವನು ಬೇಗನೆ ಹೊರಟು ಹೋದನು. ನಂತರ ಅವರು ಆಶ್ರಮವನ್ನು ತಲುಪುತ್ತಾರೆ. ಆಶ್ರಮವನ್ನು ತಲುಪಿದ ನಂತರ ಅವನು ತನ್ನ ಕೆಲಸದಲ್ಲಿ ನಿರತನಾಗುತ್ತಾನೆ. ಆದರೆ ಅವನು ನೋಡಿದ್ದು ಮತ್ತೆ ಮತ್ತೆ ಅವನ ಕಣ್ಣು ಮುಂದೆ ಬರುತ್ತಿತ್ತು. ಆದರೆ ಅದೇ ದೃಶ್ಯ ಅವನ ಮನದಲ್ಲಿ ಸುತ್ತುತ್ತಿತ್ತು. ಇದನ್ನು ನೋಡಿ ಅವನು ಆಮಿಷಕ್ಕೆ ಒಳಗಾಗಿದ್ದನು. ಯಾವ ಕೆಲಸದಲ್ಲೂ ಆಸಕ್ತಿ ಇರಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವನು ಭಿಕ್ಷೆ ಪಡೆಯಲು ಆಶ್ರಮದಿಂದ ಹೊರಟು ನದಿಯ ಸಮೀಪವಿರುವ ಮರಕ್ಕೆ ಹೋಗುತ್ತಿದ್ದನು ಮತ್ತು ಹುಡುಗ ಈಗಾಗಲೇ ಇದ್ದನು ಮತ್ತು ಅವನೊಂದಿಗೆ ಬರುವ ಹುಡುಗಿಯರನ್ನು ರಹಸ್ಯವಾಗಿ ನೋಡುತ್ತಿದ್ದನು. ಈಗ ಅವನು ಪ್ರತಿದಿನ ಇದನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ಅವರ
ಅವನು ಯಾವಾಗಲೂ ಯಾವುದೋ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದನು. ಆಶ್ರಮದ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ, ಸರಿಯಾಗಿ ನಿದ್ದೆ ಮಾಡಲು ಆಗುತ್ತಿರಲಿಲ್ಲ, ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಅವನ ಮನಸ್ಸು ಚಂಚಲವಾಯಿತು. ಆ ಹುಡುಗಿಯರ ಸೌಂದರ್ಯವನ್ನು ಮತ್ತೆ ಮತ್ತೆ ನೋಡಬೇಕೆಂದು ಅವನ ಮನಸ್ಸು ತಲ್ಲನಿಸುತ್ತಿತ್ತು. ಗುರುಗಳು ಭಿಕ್ಷೆ ನೀಡುತ್ತಿದ್ದಾಗಲೂ ಅವನ ಮನಸ್ಸು ಬೇರೆ ಯಾವುದೋ ಆಲೋಚನೆಯಲ್ಲಿ ಮುಳುಗುತ್ತಿತ್ತು. ಗುರುಗಳು ತಮ್ಮ ಶಿಷ್ಯನ ಈ ಕಾರ್ಯಗಳನ್ನು ಕಂಡಾಗ ಒಂದು ದಿನ ಗುರುಗಳು ಶಿಷ್ಯನನ್ನು ತಮ್ಮ ಬಳಿಗೆ ಕರೆದು, ಇಂದಿನಿಂದ ನಾನು ಕೂಡ ನಿಮ್ಮೊಂದಿಗೆ ಭಿಕ್ಷೆ ಬೇಡಲು ಹೋಗುತ್ತೇನೆ ಎಂದು ಹೇಳುತ್ತಾರೆ. ನೀನು ಮತ್ತು ನಾನು ಒಟ್ಟಿಗೆ ಭಿಕ್ಷೆಗೆ ಹೋಗುತ್ತೇವೆ ಎನ್ನುತ್ತಾನೆ. ಆಗ ಶಿಷ್ಯನು ಗುರುವನ್ನು ನಿರಾಕರಿಸಿ ಹೇಳಿದನು, ಇಲ್ಲ ಗುರುದೇವ, ನೀವು ಏಕೆ ಚಿಂತಿಸುತ್ತಿರುವಿರಿ? ನಾನು ಮಾತ್ರ ಸರಿಯಾಗಿ ಭಿಕ್ಷೆ ಬೇಡಬಲ್ಲೆ. ಆಗ ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ, ಸರಿ, ನೀನು ಒಬ್ಬನೇ ಭಿಕ್ಷೆಗೆ ಹೋಗು. ಇದಾದ ನಂತರ ಶಿಷ್ಯನು ಭಿಕ್ಷೆ ಬೇಡಲು ಹೊರಟನು. ಶಿಷ್ಯ ಹೊರಟು ಹೋದ ಮೇಲೆ ಗುರುಗಳು ಆಶ್ರಮದಿಂದ ಹೊರಬಂದು ಶಿಷ್ಯನನ್ನು ಹಿಂಬಾಲಿಸಿ ಅವನು ಎಲ್ಲಿಗೆ ಹೋದನು, ಏನನ್ನು ಪಡೆದನು ಎಂದು ನೋಡತೊಡಗಿದರು. ಇದನ್ನೆಲ್ಲ ನೋಡಿ ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಸ್ವಲ್ಪ ದೂರ ಹೋದ ನಂತರ ಗುರುಗಳು ತಮ್ಮ ಶಿಷ್ಯನು ಒಬ್ಬ ಅಪರಾಧಿಯಂತೆ ಮರವೊಂದರ ಹಿಂದೆ ಅಡಗಿ ಕುಳಿತಿರುವುದನ್ನು ಕಂಡರು. ಆಗ ಗುರುಗಳು ಸಹ ಶಿಷ್ಯನ ಹಿಂದೆಯೇ ನಿಂತು ಶಿಷ್ಯನನ್ನು ನೋಡುತ್ತಿದ್ದರು. ಮರದ ಹಿಂದೆ ಅಡಗಿಕೊಂಡಿದ್ದಾನೆ. ತನ್ನ ಶಿಷ್ಯನು ಮರದ ಹಿಂದೆ ಅಡಗಿಕೊಂಡು ನದಿಯಿಂದ ನೀರು ತೆಗೆದುಕೊಳ್ಳುತ್ತಿರುವ ಹುಡುಗಿಯರನ್ನು ನೋಡುತ್ತಿರುವುದನ್ನು ಗುರುಗಳು ನೋಡಿದರು. ಆಗ ಗುರುಗಳು, ಹೇ ಹುಡುಗರೇ, ಕೇಳುತ್ತೀರಾ ಎನ್ನುತ್ತಾರೆ. ಗುರುಗಳ ಧ್ವನಿಯನ್ನು ಕೇಳಿ ಶಿಷ್ಯನು ಉದ್ವೇಗಗೊಂಡು ಬೆವರತೊಡಗಿದನು. ಕಳ್ಳನನ್ನು ಹಿಡಿದವರಂತೆ ನಡುಗುತ್ತಿದ್ದನು. ಅವನ ಸ್ಥಿತಿ ಹದಗೆಟ್ಟಿತು. ಅವನಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಶಿಷ್ಯನ ಜೊತೆಯಲ್ಲಿದ್ದ ಹುಡುಗ ಓಡಿ ಹೋದನು. ಇದರಿಂದ ಶಿಷ್ಯನು ಇನ್ನಷ್ಟು ಉದ್ವೇಗಗೊಂಡನು. ಅವನ ಬಾಯಿಂದ ಕೆಲವು ಒಡೆದ ಮಾತುಗಳು ಮಾತ್ರ ಹೊರಬರುತ್ತಿದ್ದವು. ತನ್ನ ಶಿಕ್ಷಕರನ್ನು ಕಣ್ಣಾರೆ ನೋಡುವ ಧೈರ್ಯವನ್ನು ಕೂಡ ಮಾಡಲಾಗಲಿಲ್ಲ. ಆಗ ಗುರುಗಳು ಶಿಷ್ಯನನ್ನು ನೋಡಿ ಕೇಳುತ್ತಾರೆ, ನನ್ನ ಶಿಷ್ಯ ನಿರ್ಭೀತ, ಅವನು ಯಾವುದಕ್ಕೂ ಹೆದರುವುದಿಲ್ಲ. ಆದರೆ ನೀನು ಏಕೆ ಭಯದಿಂದ ಹೆದರುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಶಿಷ್ಯನು ಗುರುಗಳಿಗೆ ಹೇಳಿದನು, ನನ್ನನ್ನು ಕ್ಷಮಿಸಿ, ಅದು ನನ್ನದಲ್ಲ. ಆ ಮನುಷ್ಯನು ನನಗೆ ಮೋಸ ಮಾಡಿದನು. ಆದರೆ ಇಂದಿನ ನಂತರ ನಾನು ಅದನ್ನು ಎಂದಿಗೂ ಮಾಡುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ಯಾವುದೇ ಸಮಸ್ಯೆ ಇಲ್ಲ. ಆದರೆ ನಾವು ಇರಿಸಿಕೊಳ್ಳುವ ಸ್ನೇಹಿತರ ಪ್ರಕಾರ ನಾವು ಅದೇ ಫಲಿತಾಂಶಗಳನ್ನು ಪಡೆಯುತ್ತೇವೆ ಎಂಬುದನ್ನು ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಗುರುಗಳು ಹೇಳುತ್ತಾರೆ. ನಾವು ಒಡನಾಟವನ್ನು ಇಟ್ಟುಕೊಂಡಂತೆ ಅವರ ಆಲೋಚನೆಗಳು ನಮ್ಮೊಳಗೆ ಪ್ರವೇಶಿಸುತ್ತವೆ. ಆದ್ದರಿಂದ ಒಳ್ಳೆಯ ಸಹವಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ಒಳ್ಳೆಯ ಆಲೋಚನೆಗಳು ನಿಮ್ಮೊಳಗೆ ಪ್ರವೇಶಿಸುತ್ತವೆ. ನಂತರ ಗುರುಗಳು ಮತ್ತು ಶಿಷ್ಯರು ಆಶ್ರಮಕ್ಕೆ ಹಿಂತಿರುಗಿದರು ಮತ್ತು ಆಶ್ರಮದ ಕೆಲಸದಲ್ಲಿ ಮತ್ತೆ ಗಮನ ಹರಿಸಿದರು. ಆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗತೊಡಗಿದ ನಂತರ ಶಿಷ್ಯರ ಮೇಲೆ ಕೋಪಗೊಳ್ಳಲು ಪ್ರಾರಂಭಿಸಿದನು ಮತ್ತು ಚಂಚಲನಾದನು. ಈಗ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುತ್ತಿರಲಿಲ್ಲ. ಅವನು ಕಡಿಮೆ ಆಹಾರವನ್ನು ಸಹ ಸೇವಿಸುತ್ತಿದ್ದನು. ಒಂದು ರಾತ್ರಿ ಗುರುಗಳು ಶಿಷ್ಯನ ಬಳಿಗೆ ಬಂದು, ನೀನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವೆ ಎಂದು ನನಗೆ ಮಾತು ಕೊಟ್ಟಿದ್ದೀಯಾ ಎಂದು ಹೇಳುತ್ತಾರೆ. ಹಾಗೂ ಇಲ್ಲಿಯವರೆಗೆ ನೀನು ಎಷ್ಟು ಬಾರಿ ನನ್ನ ಭರವಸೆಯನ್ನು ಮುರಿದಿದ್ದೀಯ ಎಂದು ಕೇಳುತ್ತಾರೆ. ಇದನ್ನು ಕೇಳಿದ ಶಿಷ್ಯ ತನ್ನ ಗುರುಗಳ ಕಾಲಿಗೆ ಬಿದ್ದು ಅಳತೊಡಗಿದನು. ಅಳುತ್ತಾ ಅಳುತ್ತಾ, ಗುರುದೇವ, ನಾನು ಅನೇಕ ಬಾರಿ ನನ್ನ ವಾಗ್ದಾನವನ್ನು ಮುರಿದಿದ್ದೇನೆ. ಮತ್ತೊಮ್ಮೆ ನಾನು ಭರವಸೆ ನೀಡುತ್ತೇನೆ. ಆದರೆ ಪ್ರತಿ ಬಾರಿ ನಾನು ನನ್ನ ಭರವಸೆಯನ್ನು ಮುರಿಯುತ್ತಿದ್ದೇನೆ ಎಂದು ಗುರುಗಳಿಗೆ ಹೇಳಿದನು. ಇದು ನನ್ನ ಹಿಡಿತದಲ್ಲಿದೆಯೇ? ಇಲ್ಲ. ನನ್ನ ಮನಸ್ಸಿನಿಂದ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಹೊರಹಾಕಲು ನಾನು ತುಂಬ ಪ್ರಯತ್ನಿಸುತ್ತೇನೆ. ಆದರೆ ನಾನು ಬಯಸಿದರೂ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಆಗ ಗುರುಗಳು ಶಿಷ್ಯನಿಗೆ ಹೇಳಿದರು, ನನ್ನೊಂದಿಗೆ ಬಾ. ಗುರುಗಳು ಶಿಷ್ಯನನ್ನು ಆಶ್ರಮದ ತೋಟಕ್ಕೆ ಕರೆದೊಯ್ದು ಶಿಷ್ಯನಿಗೆ ಹೇಳಿದರು,
ನೋಡು, ಇಲ್ಲಿ ಕೆಲವು ಚರಂಡಿಗಳಿವೆ. ಅದರ ಮೂಲಕ ನದಿ ನೀರು ಈ ಸಸ್ಯಗಳಿಗೆ ನಿರಂತರವಾಗಿ ಹರಿಯುತ್ತದೆ. ಈ ನೀರಿನ ಹರಿವನ್ನು ನಿಲ್ಲಿಸಬಹುದೇ? ಶಿಷ್ಯನು, ಹೌದು ಗುರುದೇವ, ನಾನು ಈ ಹರಿಯುವ ನೀರನ್ನು ನಿಲ್ಲಿಸಬಲ್ಲೆ ಎಂದನು. ಆಗ ಶಿಷ್ಯನು ಮಣ್ಣನ್ನು ಎತ್ತಿಕೊಂಡು ಚರಂಡಿಯ ದಂಡೆಗೆ ಎಸೆದನು. ಆ ನೀರು ಸ್ವಲ್ಪ ಸಮಯದವರೆಗೆ ನಿಂತಿತು ಮತ್ತು ಸ್ವಲ್ಪ ಸಮಯದ ನಂತರ ಆ ಮರಳಿನ ಮೇಲೆ ನೀರು ಬರಲಾರಂಭಿಸಿತು. ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ, ಏನಾಯಿತು? ಮತ್ತೆ ನೀರು ಬಂದಿದೆ, ನಿಲ್ಲಿಸುತ್ತೇನೆ ಎಂದು ಹೇಳುತ್ತಿದ್ದೀಯಾ? ಆಗ ಶಿಷ್ಯ ಹೇಳುತ್ತಾನೆ, ಪರವಾಗಿಲ್ಲ ಗುರುದೇವ, ನಾನು ಅದನ್ನು ನಿಲ್ಲಿಸಿ ತೋರಿಸುತ್ತೇನೆ. ನಂತರ ದೊಡ್ಡ ಕಲ್ಲನ್ನು ತಂದು ಚರಂಡಿಯ ಮೇಲೆ ಇಡುತ್ತಾನೆ. ಆಗ ನೀರು ನಿಲ್ಲುತ್ತದೆ. ಆಗ ಶಿಷ್ಯನು ಗುರುಗಳಿಗೆ ಹೇಳುತ್ತಾನೆ, ನೋಡು ಗುರುದೇವ, ನಾನು ನೀರು ನಿಲ್ಲಿಸುತ್ತೇನೆ ಎಂದು ಹೇಳಿದ್ದೆ. ನೀರನ್ನು ನಿಲ್ಲಿಸುವ ಮೂಲಕ ನಾನು ನಿಮ್ಮ ಮಾತನ್ನು ಪೂರೈಸಿದ್ದೇನೆ ಎನ್ನುತ್ತಾನೆ. ಆಗ ಗುರುಗಳು ಮುಗುಳ್ನಕ್ಕು ಹೇಳುತ್ತಾರೆ, ಸರಿ, ಎಚ್ಚರಿಕೆಯಿಂದ ನೋಡು, ನೀರು ನಿಂತಿದೆಯೇ? ಇಲ್ಲ. ಹಿಂದಿನ ಚರಂಡಿಯನ್ನು ಹೊಡೆದು ಹೊರಗೆ ಬಂದು ಅಕ್ಕಪಕ್ಕಕ್ಕೆ ಹರಿದು ಹೋಗುತ್ತಿದೆ. ಈ ಕಲ್ಲಿನ ಮುಂದೆಯೂ ಬಂದಿದೆ. ಈ ನೀರು ತನ್ನ ದಾರಿಯನ್ನು ಬದಲಿಸಿ ಮತ್ತೆ ಮುಂದೆ ಹರಿಯುತ್ತಿದೆ. ಮತ್ತೆ ಗುರುಗಳು ಶಿಷ್ಯನಿಗೆ ಮುಂದೆ ಹೇಳುತ್ತಾರೆ, ನಿನ್ನೊಂದಿಗೆ ಕೂಡ ಅದೇ ಸಂಭವಿಸುತ್ತಿದೆ. ನೀನು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದೀಯಾ, ಆದರೆ ಪ್ರತಿ ಬಾರಿಯೂ ನಿನ್ನ ಪ್ರಯತ್ನಗಳು ಮುರಿಯುತ್ತಿವೆ ಮತ್ತು ಅವು ಮುರಿಯುತ್ತಲೇ ಇರುತ್ತವೆ. ಅಥವಾ ಕಲ್ಲು ನಿಮ್ಮ ಪ್ರಯತ್ನ ಮತ್ತು ನೀರು ನಿಮ್ಮ ಆಲೋಚನೆ. ಎಷ್ಟೇ ದೊಡ್ಡ ಕಲ್ಲನ್ನು ಇಟ್ಟರೂ ನೀರು ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತದೆ. ಇದನ್ನು ನೋಡಿ ಶಿಷ್ಯ ಕೇಳಿದ, ಓ ಗುರುದೇವ, ನಾನು ಕೊಳಕು ಆಲೋಚನೆಗಳಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲವೇ? ಆಗ ಗುರುಗಳು ಹೇಳುತ್ತಾರೆ, ಒಂದು ಮಾರ್ಗವಿದೆ. ಈ ನೀರು ಬರುತ್ತಿರುವ ನದಿ, ಅಲ್ಲಿಂದ ಮಾತ್ರ ನೀವು ಈ ನೀರನ್ನು ಮಾರ್ಗವನ್ನು ಬದಲಾಯಿಸಬಹುದು. ಆಗ ಗುರುಗಳು ಶಿಷ್ಯನನ್ನು ನದಿಯೊಂದಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿಂದ ಆ ತೋಟಕ್ಕೆ ನೀರು ಬರುತ್ತಿತ್ತು. ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ, ಈ ನದಿಯಿಂದ ನೀರು ಹೋಗುತ್ತಿದೆ. ತೋಟಕ್ಕೆ ನೀರು ಹರಿದು ಬರುವ ದಾರಿಯನ್ನು ತಡೆದರೆ ನೀರು ನಿಲ್ಲುವುದಿಲ್ಲವೇ? ಆಗ ಶಿಷ್ಯನು, ಹೌದು ಗುರುದೇವ, ಇದು ಖಂಡಿತ ಆಗಬಹುದು. ನಾನು ಈ ನೀರನ್ನು ಇಲ್ಲಿಂದಲೇ ನಿಲ್ಲಿಸುತ್ತೇನೆ. ಆಗ ಮುಂದಿರುವ ಚರಂಡಿಗೆ ನೀರು ಹೋಗುವುದಿಲ್ಲ ಮತ್ತು ತೋಟಕ್ಕೆ ಸಹ ನೀರು ಹೋಗುವುದಿಲ್ಲ. ಆಗ ಗುರುಗಳು ಹೇಳಿದರು, ಶಿಷ್ಯನೇ, ತೋಟದಲ್ಲಿ ನೀರಿಲ್ಲದಿದ್ದರೆ ಮರಗಿಡಗಳಿಗೆ ಎಲ್ಲಿಂದ ನೀರು ಸಿಗುತ್ತದೆ? ಆ ಮರಗಳಿಗೆ, ಗಿಡಗಳಿಗೆ ನೀರು ಬೇಕು. ಆಗ ಶಿಷ್ಯನು ಯೋಚಿಸಿ ಹೇಳಿದನು, ಈ ಆಲೋಚನೆಯು ನನ್ನ ಮನಸ್ಸಿಗೆ ಬರಲೇ ಇಲ್ಲ. ಈ ನೀರು ತೋಟಕ್ಕೆ ಹೋಗುವುದು ಸಹ ಮುಖ್ಯವಾಗಿದೆ. ಆಗ ಗುರುಗಳು ಹೇಳುತ್ತಾರೆ, ಅವುಗಳಲ್ಲಿ ಪ್ರತಿನಿತ್ಯ ನೀರಿನ ಅಗತ್ಯವಿರುವ ಕೆಲವು ಮರಗಳು ಮತ್ತು ಸಸ್ಯಗಳು ಸಹ ಇವೆ ಮತ್ತು ಅವು ಒಣಗಿ ಸಾಯುತ್ತವೆ ಮತ್ತು ನಾವು ಅವುಗಳಿಗೆ ನೀರಿನ ಅಗತ್ಯತೆಯನ್ನು ಮಾಡಬೇಕಾಗುತ್ತದೆ. ಆಗ ಗುರುಗಳ ಮಾತನ್ನು ಕೇಳಿ ನೀರಿಗಾಗಿ ದಾರಿಯನ್ನು ಮಾಡುತ್ತಾನೆ. ಹಾಗೂ ಗುರುಗಳು ಮತ್ತೆ ಶಿಷ್ಯನಿಗೆ ಕೇಳುತ್ತಾರೆ, ಈ ನದಿಯ ನೀರನ್ನೆಲ್ಲ ತೋಟದ ಕಡೆಗೆ ತಿರುಗಿಸಿದರೆ ಏನಾಗುತ್ತದೆ? ಆಗ ಶಿಷ್ಯನು ಉತ್ತರಿಸುತ್ತಾನೆ, ಗುರುದೇವ, ಆಗ ಮರಗಳು ಮತ್ತು ಸಸ್ಯಗಳು ಮುಳುಗುತ್ತವೆ ಮತ್ತು ಅವುಗಳು ಉಳಿಯುವುದಿಲ್ಲ. ಆಗ ಗುರುಗಳು ಮುಗುಳ್ನಗುತ್ತಾ ಹೇಳುತ್ತಾರೆ, ಈಗ ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ನಾನು ಎಲ್ಲವನ್ನೂ ನಿಲ್ಲಿಸಬೇಕಾಗಿಲ್ಲ. ನಾನು ಯಾವಾಗಲೂ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಕಡಿಮೆ ನೀರಿನಿಂದ ಸಸ್ಯಗಳು ನಾಶವಾಗುತ್ತವೆ ಮತ್ತು ಹೆಚ್ಚುವರಿ ನೀರಿನಿಂದ ಸಸ್ಯಗಳು ಸಹ ನಾಶವಾಗುತ್ತವೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಸಹ ಸಮತೋಲನದಿಂದ ಸಾಗಿಸಬೇಕು. ಮತ್ತೆ ಗುರುಗಳು ಮುಂದೆ ಹೇಳುತ್ತಾರೆ, ನಾವು ಅಶುದ್ಧ ಆಲೋಚನೆಗಳನ್ನು ಬಲವಂತವಾಗಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಅವು ಹೆಚ್ಚು ಬಲವಾಗಿ ನಮ್ಮೊಳಗೆ ಪ್ರವೇಶಿಸುತ್ತವೆ. ಆದ್ದರಿಂದ ನಾವು ಅವುಗಳನ್ನು ನಿಗ್ರಹಿಸಲು ಎಂದಿಗೂ ಪ್ರಯತ್ನಿಸಬಾರದು. ಕೆಟ್ಟವರ ಸಹವಾಸದಿಂದ ನಮ್ಮ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಬರುತ್ತವೆ. ಅನೇಕ ಬಾರಿ ಲೈಂಗಿಕತೆಯು ನಮ್ಮಲ್ಲಿ ಇರುವುದಿಲ್ಲ, ಆದರೆ ಕೆಲವು ವ್ಯಕ್ತಿಗಳೊಂದಿಗೆ ವಾಸಿಸುವುದರಿಂದ ಅದು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ. ಇದನ್ನು ಕೇಳಿದ ಶಿಷ್ಯನು ಹೇಳುತ್ತಾನೆ, ಗುರುದೇವ, ನೀವು ಹೇಳಿದ್ದು ಸರಿ, ನಾನು ದಾರಿ ತಪ್ಪಿದ್ದೆ, ನನ್ನನ್ನು ಕ್ಷಮಿಸಿ.
ಎಂದು ಕ್ಷಮೆ ಕೇಳುತ್ತಾನೆ. ಮತ್ತು ಆ ದಿನ ರಾತ್ರಿ ಶಿಷ್ಯನು ಬಹಳ ಶಾಂತವಾಗಿ ಮಲಗಿದನು. ಬೆಳಗ್ಗೆ ಅವನು ತನ್ನ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿದನು ಮತ್ತು ಬೆಳಗ್ಗೆ ಅವನು ಅದೇ ದಾರಿಯಲ್ಲಿ ಭಿಕ್ಷೆಯನ್ನು ಬೇಡಲು ಹೋದನು. ಅಲ್ಲಿ ಹುಡುಗ ಇನ್ನು ಮರದ ಹಿಂದೆ ಆ ಹುಡುಗಿಯರನ್ನು ನೋಡುತ್ತಿದ್ದನು. ಶಿಷ್ಯನು ಅವನನ್ನು ನದಿಗೆ ಕರೆದೊಯ್ದನು. ಅಲ್ಲಿ ಹುಡುಗಿಯರು ನೀರು ತುಂಬುತ್ತಿದ್ದರು. ಅವನು ಆ ಹುಡುಗಿಯರಿಂದ ನೀರು ಕೇಳಿದನು ಮತ್ತು ಅವರಲ್ಲೊಬ್ಬಳು ಅವನಿಗೆ ನೀರು ಕೊಟ್ಟು ಶಿಷ್ಯನ ಪಾದಗಳನ್ನು ಮುಟ್ಟಿದಳು. ಆಗ ಮನಸ್ಸು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಲು ಶಿಷ್ಯನು ಆರೋಗ್ಯವಾಗಿರಲಿ ಎಂದು ಆಶೀರ್ವದಿಸುತ್ತಾನೆ. ಕಳೆದುಕೊಂಡಿದ್ದನ್ನು ಮರಳಿ ಪಡೆದಂತೆ ಅವನ ಮುಖದಲ್ಲಿ ನಗು ಮೂಡಿತು. ಅವನು ತನ್ನ ದಾರಿಯಲ್ಲಿ ಹಿಂತಿರುಗಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಮರದ ಹಿಂದೆ ಅಡಗಿದ್ದ ಹುಡುಗ ಹಿಂದಿನಿಂದ ಬಂದು ಅವನು ಶಿಷ್ಯನ ಬಳಿಗೆ ಏನು ವಿಷಯ ಎಂದು ಕೇಳುತ್ತಾನೆ. ಇಂದು ನೀವು ಹತ್ತಿರದಿಂದ ನೋಡಿದ್ದೀರಿ, ನೀವು ನನಗಿಂತ ಮುಂದೆ ಹೋಗಿದ್ದೀಯಾ? ಆಗ ಶಿಷ್ಯನು ಹೇಳುತ್ತಾನೆ, ನೀನು ನಿನ್ನ ಜೀವನದಲ್ಲಿ ಇಷ್ಟಪಡುವವರನ್ನು ತಿಳಿಸು, ಹಾಗೂ ಅವಳು ಕೂಡ ನಿನ್ನನ್ನು ಇಷ್ಟಪಟ್ಟರೆ ಮದುವೆಯಾಗು ಎಂದು ಹೇಳುತ್ತಾನೆ. ನೀವೇ ತಿಳಿದುಕೊಳ್ಳಿ, ನಿಮ್ಮ ಸಮಯವನ್ನು ಹೀಗೆ ವ್ಯರ್ಥ ಮಾಡಬೇಡಿ. ನಂತರ ಆ ಹುಡುಗ ಆ ಶಿಷ್ಯನನ್ನು ಪ್ರತಿದಿನ ಭೇಟಿಯಾಗಲು ಪ್ರಾರಂಭಿಸಿದನು ಮತ್ತು ಅವನು ಆ ಹುಡುಗನನ್ನು ನದಿಗೆ ಹೋಗದಂತೆ ಪ್ರೇರೇಪಿಸಿದನು. ಮತ್ತು ನಂತರ ಆ ಹುಡುಗ ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಪ್ರಯತ್ನಿಸುತ್ತಿದ್ದನು. ಹಾಗಾದರೆ ಫ್ರೆಂಡ್ಸ್, ಸಹೋದರ ಪರಿಣಾಮ ಏನು ಎಂದು ನೀವು ನೋಡಿದ್ದೀರಾ? ಈ ಕಥೆಯ ಮೂಲಕ ನೀವು ನಿಮ್ಮ ಸಹೋದರರನ್ನು ಬದಲಾಯಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ನಂತರ ಗುರುಗಳು ಶಿಷ್ಯನನ್ನು ಕೇಳುತ್ತಾರೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿವೆಯೇ? ಆಗ ಶಿಷ್ಯನು, ಹೌದು, ಧನ್ಯವಾದಗಳು ಮಹಾತ್ಮ. ಆಗ ಗುರುಗಳು ಶಿಷ್ಯನಿಗೆ, ನಿಮ್ಮ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಬಂದಾಗ ತಪ್ಪಿಸ್ಥರೆಂದು ಭಾವಿಸಬೇಡಿ ಎಂದು ಹೇಳುತ್ತಾರೆ. ಇದು ದೇಹ ಮತ್ತು ಇದು ಸಾವಿರಾರು ವರ್ಷಗಳಿಂದ ಇದನ್ನೆಲ್ಲ ಕಲಿತಿದೆ. ನಿಮ್ಮ ಆಲೋಚನೆ ಅಥವಾ ಪ್ರತಿಜ್ಞೆಯಿಂದ ಅದು ಮುರಿಯಲು ಹೋಗುವುದಿಲ್ಲ, ಆದರೆ ನೀವು ಆ ಶಕ್ತಿಯನ್ನು ಹೊಂದಿದ್ದೀರಿ. ನೀವು ಸಮತೋಲನದಲ್ಲಿ ಬಳಸಬೇಕಾದ ಶಕ್ತಿ ಮತ್ತು ನೀವು ಏನನ್ನು ಅನುಭವಿಸಲು ಮುಕ್ತವಾಗಿರುವ ಜೀವಂತ ಶಕ್ತಿ. ಆದ್ದರಿಂದ ನೀವೇ ತಿಳಿದಿರುತ್ತೀರಿ. ಈ ಕಥೆಯಿಂದ ನಮ್ಮ ಆಲೋಚನೆಗಳು ಬಹಳ ಮುಖ್ಯವೆಂದು ನಾವು ಕಲಿಯುತ್ತೇವೆ. ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತವೆ. ನಾವು ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ನಮ್ಮ ಮನಸ್ಸಿನಲ್ಲಿ ಪೂರ್ಣ ಶಕ್ತಿಯೊಂದಿಗೆ ಸಕಾರಾತ್ಮಕ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಬೇಕು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.